ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ವಿಡಿಯೋನಲ್ಲಿ ತಾಮ್ರದಿಂದ ನಮಗೆ ಸಿಕ್ತಿರುವಂತಹ ಆರೋಗ್ಯಕರ ಲಾಭಗಳು ಯಾವುದು, ಹಾಗೆ ತಾಮ್ರದ ಪಾತ್ರೆಯಲ್ಲಿ ಯಾವ ಆಹಾರಗಳನ್ನ ತಯಾರಿಸಬಾರದು, ಜೊತೆಗೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇವತ್ತಿನ ವಿಡಿಯೋನಲ್ಲಿ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಯಾಕೆ ನಾವು ತಾಮ್ರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಹೆಲ್ಪ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನೀವು ಕೇಳಿರ್ತೀರಾ, ಅತಿ ಆದ್ರೆ ಅಮೃತ ಸಹ ವಿಷಾನೆ. ಹಾಗೆ ನಮ್ಮ ದೇಹದಲ್ಲೂ ಸಹ ಯಾವುದೇ ಪೌಷ್ಟಿಕಾಂಶಗಳು ಅತಿ ಆದ್ರೆ ಅದು ವಿಷ ಅಂತಾನೆ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಕಾಪರ್ ಅಥವಾ ತಾಮ್ರದ ಪ್ರಮಾಣ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇದೆ? RDA ಪ್ರಕಾರ ಅಥವಾ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸ್ ಪ್ರಕಾರ ಪ್ರತಿದಿನ ನಮ್ಮ ದೇಹಕ್ಕೆ ತಾಮ್ರದ ಅವಶ್ಯಕತೆ ಇರೋದು 1.4 ಇಂದ 2.1 ಮಿಲಿಗ್ರಾಮ್ ನಷ್ಟು. ಅರ್ಥ ಮಾಡ್ಕೊಳ್ಳಿ, ಇದು ಮಿಲಿಗ್ರಾಮ್ ಮಾತ್ರ. ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಮಗೆ ತಾಮ್ರದ ಅಗತ್ಯ ನಮ್ಮ ದೇಹಕ್ಕೆ ಇದೆ. ಹಾಗಾಗಿ ತಾಮ್ರವನ್ನ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದು ನಿಮಗೆ ಸೈಡ್ ಎಫೆಕ್ಟ್ಸ್ ಗಳೇ ಹೆಚ್ಚು ಕೊಡುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಯಾವುದೇ ಆಹಾರ ಕನ್ಸ್ಯೂಮ್ ಮಾಡಿದ್ರು ಅದರಿಂದ ಸಿಕ್ತಿರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ. ನೀವು ಕೇಳಿರ್ತೀರಾ, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಮತ್ತು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ. ನೀರಲ್ಲಿ ಕರಗುವಂತಹ ಜೀವಸತ್ವಗಳು ಹಾಗೆ ನೀರಲ್ಲಿ ಕರಗದೆ ಇರುವಂತಹ ಜೀವಸತ್ವಗಳು. ಈ ನೀರಲ್ಲಿ ಕರಗುವಂತಹ ಜೀವಸತ್ವಗಳು ಡೈಲಿ ನಮ್ಮ ಲೈಫ್ ಅಲ್ಲಿ ಬೇಕು. ಅದರಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಬಿ ನಮಗೆ ದಿನನಿತ್ಯ ಬೇಕು. ಆದ್ರೆ ಈ ನೀರಲ್ಲಿ ಕರಗದೆ ಇರುವಂತಹ ವೈಟಮಿನ್ಸ್ ಗಳು ನಮ್ಮ ಬಾಡಿ ಟಿಶ್ಯೂಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನಮ್ಮ ದೇಹದಲ್ಲಿ ಅದು ಸಂಗ್ರಹ ಆಗುತ್ತೆ. ಯಾವಾಗ ಬೇಕೋ ಆಗ ನಮ್ಮ ದೇಹ ಅದನ್ನ ಬಳಸ್ಕೊಂತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ಕಾಪರ್ ಅಥವಾ ತಾಮ್ರ ಕೂಡ ನಮ್ಮ ದೇಹದಲ್ಲಿ ಸ್ಟೋರ್ ಆಗುವಂತಹ ಒಂದು ಮಿನರಲ್ ಅಥವಾ ಒಂದು ಖನಿಜಾಂಶ. ಇದು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಸಂಗ್ರಹ ಆಗ್ತಾ ಇದೆ ಅಥವಾ ಸ್ಟೋರ್ ಆಗ್ತಾ ಇದೆ ಅಂದ್ರೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ RDA ರೆಕಮೆಂಡ್ ಮಾಡಿದೆ ದಿನನಿತ್ಯ ನಮಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಕಾಪರ್ ನ ಅಗತ್ಯ ಇರೋದು ಅಂತ. ಐ ಹೋಪ್ ನಿಮಗೆ ಇವಾಗ ಕ್ಲಿಯರ್ ಆಗಿರಬಹುದು ಈ ಕಾಪರ್ ಅಥವಾ ತಾಮ್ರ ನಮ್ಮ ದೇಹದಲ್ಲಿ ಸ್ಟೋರ್ ಆಗುವಂತಹ ಒಂದು ಖನಿಜಾಂಶ ಅಂತ. ಬನ್ನಿ ಇನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇನ್ನು ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಗಳು ಇದು ಕೊಡಬಹುದು ಅಂತ. ತಾಮ್ರದ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಅದು ಕಿಡ್ನಿ ಮತ್ತು ನಮ್ಮ ಲಿವರ್ ನ ಡ್ಯಾಮೇಜ್ ಮಾಡುತ್ತೆ. ಕಿಡ್ನಿ ಮತ್ತು ಲಿವರ್ ನ ಫಂಕ್ಷನ್ಸ್ ಗಳನ್ನ ಸರಿಯಾಗಿ ನಡೆಸಲಿಕ್ಕೆ ಬಿಡೋದಿಲ್ಲ. ತಾಮ್ರದ ಪ್ರಮಾಣ ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಆದಾಗ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರ್ಲಿ, ಈ ತಾಮ್ರ ಅಥವಾ ಕಾಪರ್ ನಮಗೆ ಬರೀ ತಾಮ್ರದ ಪಾತ್ರೆಗಳಿಂದನೇ ಸಿಗ್ತಾ ಇದೆ ಅಂತ ಅಲ್ಲ. ತಾಮ್ರ ನಮಗೆ ನಾವು ಕನ್ಸ್ಯೂಮ್ ಮಾಡುವಂತಹ ಆಹಾರದಿಂದನೂ ಸಿಗ್ತಾ ಇರುತ್ತೆ. ತಾಮ್ರ ಇರುವಂತಹ ಆಹಾರಗಳು ಯಾವುದು ಅಂದ್ರೆ ಡ್ರೈ ಫ್ರೂಟ್ಸ್ ಗಳು ಅಥವಾ ಒಣ ಹಣ್ಣುಗಳು, ಹಾಗೆ ಸೂರ್ಯಕಾಂತಿಯ ಬೀಜ, ಸನ್ಫ್ಲವರ್ ಸೀಡ್ಸ್ ನೀವು ಕೇಳಿರ್ತೀರಾ. ಕೆಲವೊಮ್ಮೆ ನಾವು ಅದರ ಸಿಪ್ಪೆಯನ್ನ ತೆಗೆದು ಟೈಮ್ ಪಾಸಿಗೆ ಅಂತ ತಿಂತಾ ಇರ್ತೀವಿ. ಆದ್ರೆ ಎಷ್ಟು ತಿಂತೀವಿ ಅಂತ ನಮಗೆ ಕ್ವಾಂಟಿಟಿ ಬಗ್ಗೆ ಅರಿವೇ ಇರೋದಿಲ್ಲ. ಈ ಸನ್ಫ್ಲವರ್ ಸೀಡ್ಸ್ ಇಂದನೂ ಸಹ ನಮಗೆ ತಾಮ್ರ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಚಿಕ್ ಪೀಸ್ ಅಥವಾ ಕಡ್ಲೆಕಾಳು, ಮೀನಿಂದ ಅಥವಾ ನಾವು ಸೇವಿಸುವಂತಹ ಸಮುದ್ರ ಆಹಾರಗಳಲ್ಲಿ ಕಾಪರ್ ಇದ್ದೇ ಇರುತ್ತೆ. ಹಾಗೆ ಮಾಂಸಾಹಾರದಲ್ಲೂ ಸಹ ಕಾಪರ್ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ನಮಗೆ ಒಂದು 50% ಅಷ್ಟು ತಾಮ್ರ ನಾವು ಸೇವಿಸುವಂತಹ ಆಹಾರದಿಂದನೇ ಸಿಗ್ತಾ ಇದೆ. ಇನ್ನು ನಾವು ತಾಮ್ರದ ಹಂಡೆಯ ನೀರನ್ನ ಕುಡಿದಾಗ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ತಯಾರಿಸಿದ ಆಹಾರ ಸೇವಿಸಿದಾಗ ಮತ್ತೊಂದಷ್ಟು ಪ್ರಮಾಣದಲ್ಲಿ ತಾಮ್ರ ನಮ್ಮ ದೇಹಕ್ಕೆ ಸಿಗುತ್ತೆ. ಹಾಗಾಗಿ ತಾಮ್ರದ ಪ್ರಮಾಣ ಈ ಎಲ್ಲಾ ರೀತಿಯಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನ ಆರೋಗ್ಯಕರವಾಗಿ ನಾವು ನಮ್ಮ ದೇಹಕ್ಕೆ ಪೂರೈಸ್ಕೋಬೇಕು. ಒಂದು ವೇಳೆ ಅತಿಯಾಗಿ ತಾಮ್ರ ನಮ್ಮ ದೇಹಕ್ಕೆ ಹೋದ್ರೆ ವಾಂತಿ ವಾಕರಿಕೆ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅಬ್ಡಾಮಿನಲ್ ಮತ್ತು ಮಸಲ್ ಪೇನ್ ಕಾಣಿಸ್ಕೊಳ್ಳುತ್ತೆ. ನಮ್ಮ ಕಿಬ್ ಹೊಟ್ಟೆ ಮತ್ತು ನಮ್ಮ ಸ್ನಾಯುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಫ್ರೆಂಡ್ಸ್, ತಾಮ್ರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸೇವಿಸಬೇಡಿ. ನಿನ್ನೆ ಮಾಡಿದಂತಹ ವಿಡಿಯೋನಲ್ಲಿ ಕೆಲವೊಂದು ಕಮೆಂಟ್ಸ್ ಗಳು ಬಂದಿದೆ, ಅದಕ್ಕೆ ಉತ್ತರ ಈ ವಿಡಿಯೋನಲ್ಲೇ ಕೊಟ್ಟು ಬಿಡ್ತೀನಿ. ಎಷ್ಟೊತ್ತು ನಾವು ತಾಮ್ರದ ಹಂಡೆಯಲ್ಲಿ ನೀರನ್ನ ಸ್ಟೋರ್ ಮಾಡಬಹುದು ಅಥವಾ ತಾಮ್ರದ ಜಗ್ಗಲ್ಲಿ ನೀರನ್ನ ಇಡಬಹುದು ಅಂತ ನೋಡಿ. ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಾಮ್ರದ ನೀರನ್ನ ಕುಡಿಯೋದು ಒಳ್ಳೆಯದು. ರಾತ್ರಿ 1 ಲೋಟದಷ್ಟು ನೀರನ್ನ ನಿಮ್ಮ ತಾಮ್ರದ ಲೋಟದಲ್ಲಿ
ಇಟ್ಟು ಖಾಲಿ ಹೊಟ್ಟೆಯಲ್ಲಿ ಆ ತಾಮ್ರದ ನೀರನ್ನ ಕುಡಿಬಹುದು. ಇನ್ನ ನಮ್ಮ ಮನೆಯಲ್ಲಿ ನಾವು ಹೇಗೆ ಇಟ್ಕೊಂಡಿದೀವಿ ಅಂದ್ರೆ ತಾಮ್ರದ ಹಂಡೆಯಲ್ಲಿ ನೀರನ್ನ ಸ್ಟೋರ್ ಮಾಡ್ತೀವಿ, ಜೊತೆಗೆ ಮಡಿಕೆ ನೀರನ್ನು ಕುಡಿತೀವಿ. ಹಾಗಾಗಿ ಇವೆರಡನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ತಾಮ್ರದ ಹಂಡೆಯ ನೀರನ್ನ ನೀವು ಹೆಚ್ಚು ದಿನ ಸ್ಟೋರ್ ಮಾಡಿ ಇಡೋದು ಬೇಡ. ವಾರದಲ್ಲಿ ಒಂದು 3-4 ಸಲ ನೀರನ್ನ ಚೇಂಜ್ ಮಾಡ್ತಾ ಇರಿ. ಇಲ್ಲ ಅಂದ್ರೆ ರಾತ್ರಿ ಒಂದು ತಾಮ್ರದ ಲೋಟದಲ್ಲಿ ನೀರನ್ನ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರು ಸಾಕು. ಸೊ ಇದಿಷ್ಟು ತಾಮ್ರವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ನಮಗೆ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳು ಯಾವುದೆಲ್ಲ ಅಂತ. ಹಾಗಾಗಿ ತಾಮ್ರವನ್ನ ಲಿಮಿಟ್ ಅಲ್ಲೇ ಕನ್ಸ್ಯೂಮ್ ಮಾಡಿ. ಹಾಗೆ ಇನ್ನೊಂದು ವಿಚಾರ, ತಾಮ್ರದ ಪಾತ್ರೆಗಳಲ್ಲಿ ಅಥವಾ ತಾಮ್ರದ ಜಗ್ ಅಥವಾ ತಾಮ್ರದ ಲೋಟದಲ್ಲಿ ದಯವಿಟ್ಟು ಬಿಸಿ ನೀರನ್ನ ಹಾಕಿ ಕುಡಿಬೇಡಿ. ಬಿಸಿ ನೀರು ನಾವು ತಾಮ್ರದ ಪಾತ್ರೆಗಳಲ್ಲಿ ಹಾಕಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಲ್ಲಿ ಅಬ್ಸರ್ವ್ ಆಗಿರುತ್ತೆ. ಆ ನೀರನ್ನ ನಾವು ಕುಡಿದ್ರೆ ನಮಗೆ ಮತ್ತೆ ಈ ರೀತಿಯ ಸೈಡ್ ಎಫೆಕ್ಟ್ಸ್ ಗಳು ಕಾಣಿಸ್ಕೋಬಹುದು. ಹಾಗಾಗಿ ತಾಮ್ರದ ಪಾತ್ರೆಗಳಲ್ಲಿ ಬಿಸಿ ನೀರನ್ನ ಹಾಕಬೇಡಿ. ಹಾಗೆ ನಿನ್ನೆ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳಿದೀನಿ, ತಾಮ್ರದ ಪಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಆಮ್ಲೀಯ ಪದಾರ್ಥಗಳನ್ನ, ಸಿಟ್ರಿಕ್ ಆಸಿಡ್ ಇರುವಂತಹ ಆಹಾರಗಳನ್ನ ಅಥವಾ ತರಕಾರಿಗಳನ್ನ ಬೇಯಿಸಬೇಡಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಟೊಮೆಟೊ ಮತ್ತು ಬೆಲ್ ಪೆಪ್ಪರ್ ಅಥವಾ ದೊಣ್ಣೆ ಮೆಣಸು. ವೈಟಮಿನ್ ಸಿ ಇರುವಂತಹ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಸಿಟ್ರಿಕ್ ಆಸಿಡ್ ಇದ್ದೇ ಇರುತ್ತೆ. ಇದಿಷ್ಟು ವಿಚಾರಗಳು ತಾಮ್ರದ ಬಗ್ಗೆ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬ್ರಾಸ್ ಮತ್ತು ಬ್ರೋನ್ಸ್ ಅಂದ್ರೆ ಕಂಚು ಮತ್ತು ಹಿತ್ತಾಳೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆ ವಿಡಿಯೋ ಸಹ ನಿಮಗೆ ಹೆಲ್ಪ್ಫುಲ್ ಆಗಬಹುದು. ದಟ್ಸ್ ಇಟ್. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.